ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಉಗ್ರರಿಗೆ ಹಾಗೂ ಉಗ್ರರ ಸಲಹೆಗಾರರಿಗೆ ಪಾಠ ಕಲಿಸುವುದಕ್ಕೆ ಪಾಕ್ ಪ್ರಜೆಗಳ ವೀಸಾನ ಭಾರತ ರದ್ದು ಮಾಡಿದೆ. ಹೀಗಾಗಿ ಪಾಕ್ ಪ್ರಜೆಗಳು ಗಂಟು ಮೂಟೆ ಕಟ್ಟಿಕೊಂಡು ವಾಪಸ್ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಅಟ್ಟಾರಿ ವಾಘಾ ಗಡಿ ಬಳಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಪಾಕಿಸ್ತಾನಿಗಳ ಗಡಿಪಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಎಲ್ಲ ರಾಜ್ಯಗಳೊಂದಿಗೆ ಗೃಹ ಸಚಿವಾಲಯ ಸಭೆ. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕಾಗಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳ ಎಲ್ಲಾ ಮಾದರಿ ವೀಸಾವನ್ನ ರದ್ದು ಮಾಡಲಾಗಿದೆ. ಈ ನಡುವೆ ಪಾಕಿಸ್ತಾನಿಗಳನ್ನ ಕೂಡಲೇ ಗಡಿಪಾರು ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿದೆ. ಪಾಕ್ ಪ್ರಜೆಗಳ ಎಲ್ಲಾ ಮಾಹಿತಿ ಪಡೆಯುವಂತೆಯೂ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಯಿಂದ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಇದೇ ವೇಳೆ ಕೇಂದ್ರ ಗೃಹ ಕಾರ್ಯದರ್ಶಿ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಅಮಿತ್ ಶಾ ಸೂಚನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಈ ಬಗ್ಗೆ ಅಲರ್ಟ್ ನೀಡಲಾಗಿದೆ. ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನ ಪ್ರಜೆಗಳಿಗೆ ಪುಕ ಶುರುವಾಗಿದೆ. ಈ ಮಧ್ಯೆ ಭಾರತದಿಂದ ಮೊದಲ ಪಾಕ್ ಪ್ರಜೆಯನ್ನ ಗಡಿಪಾರು ಮಾಡಲಾಗಿದೆ. ಏಪ್ರಿಲ್ 14ರಂದು ಅಟ್ಟಾರಿ ವಾಘಾ ಗಡಿಯ ಮೂಲಕ ಬಂದಿದ್ದ ಬಿಬಿ ಸಾಯಿದಾ ಬರೋಚ್ನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದರು. ವೀಸಾ ಅವಧಿ ಮುಗಿದ ಹಿನ್ನೆಲೆ ಬಿಬಿ ಸೈದಾರನ್ನ ಗಡಿಪಾರು ಮಾಡಲಾಗಿದೆ. ವೀಸಾ ರದ್ದು, ಪಾಕ್ ಪ್ರಜೆಗಳಿಗೆ ಟೆನ್ಷನ್. ಪಾಕ್ ವೀಸಾವನ್ನ ಭಾರತ ರದ್ದು ಮಾಡಿದ್ದು, ಸಾರ್ಕ್ ವೀಸಾ ಪಡೆದು ಭಾರತಕ್ಕೆ ಬಂದಿರುವ ಪಾಕಿಗಳಿಗೆ ಇಂದೇ ಕೊನೆ ದಿನವಾಗಿದೆ. ಸಾಮಾನ್ಯ ವೀಸಾಗಳಿಗೆ ನಾಳೆ ಕೊನೆ ದಿನವಾಗಿದ್ದು, ವೈದ್ಯಕೀಯ ವೀಸಾಗಳಿಗೆ ನಾಡಿದ್ದು ಕೊನೆ ದಿನವಾಗಿದೆ. ಇನ್ನು ಭಾರತದ ಕ್ರಮಕ್ಕೆ ಆತಂಕದಲ್ಲೇ ನೂರಾರು ಜನ ಗಂಟು ಮೂಟೆ ಕಟ್ಟಿಕೊಂಡು ಪಾಕ್ಗೆ ವಾಪಸ್ಸಾಗಲು ಮುಂದಾಗಿದ್ದಾರೆ. ಹೀಗಾಗಿ ಹಲವು ಮಹಿಳೆಯರು ಅಟ್ಟಾರಿ ವಾಘಾ ಗಡಿ ಬಳಿ ಒದ್ದಾಡುತ್ತಿದ್ದಾರೆ. ಗಡಿ ಬಂದಾಗಿದ್ರು ಅಲ್ಲಿ ಬಂದು ನಮ್ಮನ್ನ ವಾಪಸ್ ಹೋಗಲು ಬಿಡಿ ಅಂತ ಕಣ್ಣೀರಿಡ್ತಿದ್ದಾರೆ. मेरा नाम अरुदा इमरान है. ये मेरी बच्चे दोनों पाकिस्तानी नेशनल है. मैं वहाँ पे शादी होकर गई हूँ. 20 साल हो गए. मैंने अपनी नेशनलिटी वहाँ अप्लाई की हुई है. मुझे नेशनलिटी मिली नहीं है. मेरे पास पूरा नेशनलिटी का मेरा स्लिप है. मेरे हस्बैंड की पूरी हर चीज की डॉक्यूमेंट्स है मेरे पास, जो पाकिस्तानी नेशनल है. मेरी बच्चे पाकिस्तानी नेशनल है. मेरी क्यों एंट्री बंद है? मैंने क्या किया है? मेरी बच्चा वहाँ के बगैर कैसे रहेगी? कोई हुकूमत के लिए कहती है कहीं भी आप चले जाए, किसी भी मुल्क चले जाए, वहाँ से जुदा किसी बच्चे को नहीं किया जाता है. हम तो 20 साल से वहाँ पे, मैं तो बीमार माँ बाप से 1 महीने के लिए मिलने आई थी खाली. ಯಾವ ರಾಜ್ಯದಲ್ಲಿ ಎಷ್ಟು ಪಾಕ್ ಪ್ರಜೆಗಳಿದ್ದಾರೆ ಎಂದು ಮಾಹಿತಿ ನೀಡುವಂತೆ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಎಲ್ಲೆಡೆ ಅಲರ್ಟ್ ಆಗಿದೆ. ಕೇಂದ್ರ ಗೃಹ ಇಲಾಖೆಯ ಈ ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಕೂಡ ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ರಾಜ್ಯದಲ್ಲಿ ಪರಿಶೀಲನೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿ ಇರ್ತಕ್ಕಂಥವ್ರು, ಅನಧಿಕೃತವಾಗಿ ಇರ್ತಕ್ಕಂಥವ್ರು, ಇವೆಲ್ಲ ನಾವು ನೋಡಬೇಕಲ್ಲ. ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅನ್ಕೊಳ್ತೀನಿ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ, ಅವ್ರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿರುವ ಪಾಕಿಗಳೆಷ್ಟು? ಕರ್ನಾಟಕದಲ್ಲಿ ಅಧಿಕೃತವಾಗಿ 28 ಜನ ಪಾಕಿಸ್ತಾನಿಗಳು ವಾಸ ಮಾಡುತ್ತಿದ್ದಾರೆ. ಮೈಸೂರಿನಲ್ಲಿ 8 ಮಂದಿ ಪಾಕ್ ಪ್ರಜೆಗಳು ವಾಸವಿದ್ದಾರೆ. ಇತ್ತ ಉತ್ತರ ಕನ್ನಡದ ಭಟ್ಕಳದಲ್ಲಿ 14 ಜನರು ವಾಸ ಮಾಡುತ್ತಿದ್ದಾರೆ. ಭಟ್ಕಳ ಮೂಲದ ಪುರುಷರನ್ನ ಮದುವೆಯಾಗಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಈ ಪೈಕಿ ಓರ್ವ ಮಹಿಳೆ ಬಾಂಗ್ಲಾದೇಶದವರಾಗಿದ್ದಾರೆ. ಅಧಿಕೃತವಾಗಿ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ರೆ ಅವರಿಗೆ ಗೇಟ್ ಪಾಸ್ ನೀಡಲು ಪೊಲೀಸರು ಸಜ್ಜಾಗಿದ್ದಾರೆ. ಇನ್ನು ತುಮಕೂರು ನಗರದಲ್ಲಿ 3 ಮಹಿಳಾ ಪ್ರಜೆ ವಾಸವಿದ್ದಾರೆ. 2 ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ವಾಸವಿದ್ದಾರೆ. ಇಂಟರ್ಮ್ ವೀಸಾ ಪಡೆದು ಭಾರತಕ್ಕೆ ಬಂದಿರುವ ಮಹಿಳೆಯರು ಮಂಗಳೂರಿನ ಯುವಕರನ್ನ ವಿವಾಹವಾಗಿದ್ದಾರೆ. ದಾವಣಗೆರೆಯ MBBS ಕಾಲೇಜಿನಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ಆದರೆ ವೀಸಾ ಮುಗಿಯದ ಹಿನ್ನೆಲೆ ಗೊಂದಲ ಉಂಟಾಗಿದೆ. ಕೂಡಲೇ ಪಾಕಿಸ್ತಾನಿಗಳನ್ನ ಗಡಿಪಾರು ಮಾಡುವಂತೆ ಕೇಂದ್ರದಿಂದ ಸೂಚನೆ ಬಂದಿದೆ. ಇವಾಗ ದೇಶಾದ್ಯಂತ ವಾಸವಿರುವ ಪಾಕ್ ಪ್ರಜೆಗಳಿಗೆ ನಡುಕದ ಜೊತೆ ಆತಂಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಉಗ್ರರಿಗೆ ಹಾಗೂ ಉಗ್ರರ ಸಲಹೆಗಾರರಿಗೆ ಪಾಠ ಕಲಿಸುವುದಕ್ಕೆ ಪಾಕ್ ಪ್ರಜೆಗಳ ವೀಸಾನ ಭಾರತ ರದ್ದು ಮಾಡಿದೆ. ಹೀಗಾಗಿ ಪಾಕ್ ಪ್ರಜೆಗಳು ಗಂಟು ಮೂಟೆ ಕಟ್ಟಿಕೊಂಡು ವಾಪಸ್ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಅಟ್ಟಾರಿ ವಾಘಾ ಗಡಿ ಬಳಿ
ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಪಾಕಿಸ್ತಾನಿಗಳ ಗಡೀಪಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಎಲ್ಲ ರಾಜ್ಯಗಳೊಂದಿಗೆ ಗೃಹ ಸಚಿವಾಲಯ ಸಭೆ. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕಾಗಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳ ಎಲ್ಲಾ ಮಾದರಿ ವೀಸಾವನ್ನ ರದ್ದು ಮಾಡಲಾಗಿದೆ. ಈ ನಡುವೆ ಪಾಕಿಸ್ತಾನಿಗಳನ್ನ ಕೂಡಲೇ ಗಡೀಪಾರು ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿದೆ. ಪಾಕ್ ಪ್ರಜೆಗಳ ಎಲ್ಲಾ ಮಾಹಿತಿ ಪಡೆಯುವಂತೆಯೂ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಯಿಂದ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಇದೇ ವೇಳೆ ಕೇಂದ್ರ ಗೃಹ ಕಾರ್ಯದರ್ಶಿ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಅಮಿತ್ ಶಾ ಸೂಚನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಈ ಬಗ್ಗೆ ಅಲರ್ಟ್ ನೀಡಲಾಗಿದೆ. ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನ ಪ್ರಜೆಗಳಿಗೆ ಪುಕ ಶುರುವಾಗಿದೆ. ಈ ಮಧ್ಯೆ ಭಾರತದಿಂದ ಮೊದಲ ಪಾಕ್ ಪ್ರಜೆಯನ್ನ ಗಡೀಪಾರು ಮಾಡಲಾಗಿದೆ. ಏಪ್ರಿಲ್ 14ರಂದು ಅಟ್ಟಾರಿ ವಾಘಾ ಗಡಿಯ ಮೂಲಕ ಬಂದಿದ್ದ ಬಿಬಿ ಸಾಯಿದಾ ಬರೋಚ್ನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದರು. ವೀಸಾ ಅವಧಿ ಮುಗಿದ ಹಿನ್ನೆಲೆ ಬಿಬಿ ಸೈದಾರನ್ನ ಗಡೀಪಾರು ಮಾಡಲಾಗಿದೆ. ವೀಸಾ ರದ್ದು, ಪಾಕ್ ಪ್ರಜೆಗಳಿಗೆ ಟೆನ್ಷನ್. ಪಾಕ್ ವೀಸಾವನ್ನ ಭಾರತ ರದ್ದು ಮಾಡಿದ್ದು, ಸಾರ್ಕ್ ವೀಸಾ ಪಡೆದು ಭಾರತಕ್ಕೆ ಬಂದಿರುವ ಪಾಕಿಗಳಿಗೆ ಇಂದೇ ಕೊನೆ ದಿನವಾಗಿದೆ. ಸಾಮಾನ್ಯ ವೀಸಾಗಳಿಗೆ ನಾಳೆ ಕೊನೆ ದಿನವಾಗಿದ್ದು, ವೈದ್ಯಕೀಯ ವೀಸಾಗಳಿಗೆ ನಾಡಿದ್ದು ಕೊನೆ ದಿನವಾಗಿದೆ. ಇನ್ನು ಭಾರತದ ಕ್ರಮಕ್ಕೆ ಆತಂಕದಲ್ಲೇ ನೂರಾರು ಜನ ಗಂಟು ಮೂಟೆ ಕಟ್ಟಿಕೊಂಡು ಪಾಕ್ಗೆ ವಾಪಸ್ಸಾಗಲು ಮುಂದಾಗಿದ್ದಾರೆ. ಹೀಗಾಗಿ ಹಲವು ಮಹಿಳೆಯರು ಅಟ್ಟಾರಿ ವಾಘಾ ಗಡಿ ಬಳಿ ಒದ್ದಾಡುತ್ತಿದ್ದಾರೆ. ಗಡಿ ಬಂದಾಗಿದ್ರು ಅಲ್ಲಿ ಬಂದು ನಮ್ಮನ್ನ ವಾಪಸ್ ಹೋಗಲು ಬಿಡಿ ಅಂತ ಕಣ್ಣೀರಿಡ್ತಿದ್ದಾರೆ. मेरा नाम अरुदा इमरान है. ये मेरी बच्चे दोनों पाकिस्तानी नेशनल है. मैं वहाँ पे शादी होकर गई हूँ, 20 साल हो गए. मैंने अपनी नेशनलिटी वहाँ अप्लाई की हुई है. मुझे नेशनलिटी मिली नहीं है. मेरे पास पूरा नेशनलिटी का मेरा स्लिप है, मेरे हस्बैंड की पूरी हर चीज की डॉक्यूमेंट्स है मेरे पास, जो पाकिस्तानी नेशनल है. मेरी बच्चे पाकिस्तानी नेशनल है. मेरी क्यों एंट्री बंद है? मैंने क्या किया है? मेरी बच्चा वहाँ के बगैर कैसे रहेगी? कोई हुकूमत के लिए कहती है कहीं भी आप चले जाए, किसी भी मुल्क चले जाए, माँ से जुदा किसी बच्चे को नहीं किया जाता है. हम तो 20 साल से वहाँ पे, मैं तो बीमार माँ बाप से 1 महीने के लिए मिलने आई थी खाली. ಯಾವ ರಾಜ್ಯದಲ್ಲಿ ಎಷ್ಟು ಪಾಕ್ ಪ್ರಜೆಗಳಿದ್ದಾರೆ ಎಂದು ಮಾಹಿತಿ ನೀಡುವಂತೆ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಎಲ್ಲೆಡೆ ಅಲರ್ಟ್ ಆಗಿದೆ. ಕೇಂದ್ರ ಗೃಹ ಇಲಾಖೆಯ ಈ ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಕೂಡ ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ರಾಜ್ಯದಲ್ಲಿ ಪರಿಶೀಲನೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಈಗ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿ ಇರ್ತಕ್ಕಂಥವ್ರು, ಅನಧಿಕೃತವಾಗಿ ಇರ್ತಕ್ಕಂಥವ್ರು, ಇವೆಲ್ಲ ನಾವು ನೋಡಬೇಕಲ್ಲ. ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅನ್ಕೊಳ್ತೀನಿ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ, ಅವ್ರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿರುವ ಪಾಕಿಗಳೆಷ್ಟು? ಕರ್ನಾಟಕದಲ್ಲಿ ಅಧಿಕೃತವಾಗಿ 28 ಜನ ಪಾಕಿಸ್ತಾನಿಗಳು ವಾಸ ಮಾಡುತ್ತಿದ್ದಾರೆ. ಮೈಸೂರಿನಲ್ಲಿ 8 ಮಂದಿ ಪಾಕ್ ಪ್ರಜೆಗಳು ವಾಸವಿದ್ದಾರೆ. ಇತ್ತ ಉತ್ತರ ಕನ್ನಡದ ಭಟ್ಕಳದಲ್ಲಿ 14 ಜನರು ವಾಸ ಮಾಡುತ್ತಿದ್ದಾರೆ. ಭಟ್ಕಳ ಮೂಲದ ಪುರುಷರನ್ನ ಮದುವೆಯಾಗಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಈ ಪೈಕಿ ಓರ್ವ ಮಹಿಳೆ ಬಾಂಗ್ಲಾದೇಶದವರಾಗಿದ್ದಾರೆ. ಅಧಿಕೃತವಾಗಿ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ರೆ ಅವರಿಗೆ ಗೇಟ್ ಪಾಸ್ ನೀಡಲು ಪೊಲೀಸರು ಸಜ್ಜಾಗಿದ್ದಾರೆ. ಇನ್ನು ತುಮಕೂರು ನಗರದಲ್ಲಿ 3 ಮಹಿಳಾ ಪ್ರಜೆ ವಾಸವಿದ್ದಾರೆ. 2 ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ವಾಸವಿದ್ದಾರೆ. ಇಂಟರ್ಮ್ ವೀಸಾ ಪಡೆದು ಭಾರತಕ್ಕೆ ಬಂದಿರುವ ಮಹಿಳೆಯರು ಮಂಗಳೂರಿನ ಯುವಕರನ್ನ ವಿವಾಹವಾಗಿದ್ದಾರೆ. ದಾವಣಗೆರೆಯ MBBS ಕಾಲೇಜಿನಲ್ಲಿ ಪಾಕ್ ಯುವತಿ ರಾಣಿ ಬರ್ಕಾ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ಆದರೆ ವೀಸಾ ಮುಗಿಯದ ಹಿನ್ನೆಲೆ ಗೊಂದಲ ಉಂಟಾಗಿದೆ. ಕೂಡಲೇ ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡುವಂತೆ ಕೇಂದ್ರದಿಂದ ಸೂಚನೆ ಬಂದಿದೆ. ಇವಾಗ ದೇಶಾದ್ಯಂತ ವಾಸವಿರುವ ಪಾಕ್ ಪ್ರಜೆಗಳಿಗೆ ನಡುಕದ ಜೊತೆ ಆತಂಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.